ಧಿಕ್ಕಾರ 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 ವಿಶ್ವವಿದ್ಯಾಲಯದ ಜನಪ್ರತಿನಿಧಿಗಳಿಗೆ ಹೇಳಿ ಧಿಕ್ಕಾರ 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 ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು. ಇಂದು ಏನು ಧರಣಿ ಸ್ಥಳದಲ್ಲಿ ಸಮ್ಯಕ್ವಾಣಿ ಸುದ್ದಿವಾಹಿನಿ ತಂಡ ಇದೆ. ಧರಣಿ ನಿರತ ಏನು ಪದಾಧಿಕಾರಿಗಳಿದ್ದಾರೆ ಅವರನ್ನ ನೇರವಾಗಿ ಪ್ರಶ್ನೆ ಮಾಡೋಣ. ಸರ್, ತಮ್ಮ ಪರಿಚಯ? ಸರ್, ನಾನು ಭೀಮರಾವ್ ಮಾಲಗತ್ತಿ ಅಂತ ಹೇಳಿ ಕರ್ನಾಟಕ ಪರಿವರ್ತನಾ ಸಂಘದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಆಗಿದ್ದು, ಏನು ನಾವು ಬೀದರ್ ವಿಶ್ವವಿದ್ಯಾಲಯ ವ್ಯಾಪ್ತಿಯಲ್ಲಿ ಓದ್ತಕ್ಕಂಥ ವಿದ್ಯಾರ್ಥಿಗಳ ಪ್ರವೇಶ ಶುಲ್ಕ, ಪರೀಕ್ಷಾ ಶುಲ್ಕ ಹಾಗೂ ಇನ್ನಿತರ ಸಮಸ್ಯೆಗಳನ್ನು ಎಚ್ಚೆತ್ತುಕೊಂಡು ವಿದ್ಯಾರ್ಥಿಗಳ ಒಂದು ಬೇಡಿಕೆಯಂತೆ ದಿನಾಂಕ 6/8/2026 ಕರ್ನಾಟಕ ಪರಿವರ್ತನಾ ಸಂಘದ ವತಿಯಿಂದ ವಿದ್ಯಾರ್ಥಿ ನ್ಯಾಯಾತರ ಅನ್ನತಕ್ಕಂಥದ್ದೊಂದು ಬೃಹತ್ ಪ್ರತಿಭಟನೆ ಸುಮಾರು 300ಕ್ಕೂ ಹೆಚ್ಚು ವಿದ್ಯಾರ್ಥಿಗಳ ಒಂದು ಬೆಂಬಲದೊಂದಿಗೆ ಈ ಒಂದು ಬೀದರ್ ವಿಶ್ವವಿದ್ಯಾಲಯ ಆವರಣದಲ್ಲಿ ಬೃಹತ್ ಪ್ರತಿಭಟನೆ ಮಾಡಲಾಯಿತು. ಆ ಒಂದು ಪ್ರತಿಭಟನೆಯಲ್ಲಿ ಸುಮಾರು ಮುಖ್ಯವಾಗಿ 16 ಬೇಡಿಕೆಗಳನ್ನು ನಾವು ಮಾನ್ಯ ಕುಲಪತಿ ಮತ್ತು ಕುಲಸಚಿವರ ಗಮನಕ್ಕೆ ತಂದು ಆ ಒಂದು 16 ಬೇಡಿಕೆಗಳನ್ನು ಕೂಡ ಪರಸ್ಪರವಾಗಿ ಕೂಲಂಕುಷವಾಗಿ ಚರ್ಚಿಸಿ, ತಾವು ನಮಗೆ ಯಾವಾಗ ಸಭೆಗೆ ಆಹ್ವಾನ ನೀಡ್ತೀರಿ, ಸಭೆಗೆ ಬಂದು ನಾವು ತಮ್ಮ ಜೊತೆ ಚರ್ಚೆಗೆ ಸಿದ್ಧರಿದ್ದೇವೆ ಅನ್ನತಕ್ಕಂಥದ್ದು ಕೂಡ ನಾವು 6ನೇ ತಾರೀಕಿಗೆ ಹೇಳಿದ್ವಿ. ಆದರೆ 6ನೇ ತಾರೀಕಿಗೆ ನಾವು ಪ್ರೊಟೆಸ್ಟ್ ಮಾಡಿ ಸುಮಾರು 4-5 ದಿನಗಳು ಕಳೆದರೂ ಕೂಡ ನಮಗೆ ಬೀದರ್ ವಿಶ್ವವಿದ್ಯಾಲಯದಿಂದ ಯಾವುದೇ ಕೂಡ ಪ್ರತಿಕ್ರಿಯೆ ಬಂದಿರದ ಕಾರಣಕ್ಕಾಗಿ ನಾವೇನು ಹೇಳಿಕೆ ನೀಡಿದೆವು, ಈ ಒಂದು ಹೋರಾಟದ ನಂತರ ನಮಗೆ ಯಾವುದೇ ಸರಿಯಾದ ಉತ್ತರ ಬರದೇ ಇದ್ದಾಗ ನಾವು ಬೀದರ್ ವಿಶ್ವವಿದ್ಯಾಲಯ ಆವರಣದಲ್ಲಿ ಉಪವಾಸ ಸತ್ಯಾಗ್ರಹ ಏನು ಕೈಗೊಳ್ಳುತ್ತೇವೆ ಅನ್ನತಕ್ಕಂಥದ್ದು ನಾವೇನು ಹೇಳಿದ್ದೇವೆ. ಅದರಂತೆ ಕೂಡ ಇವತ್ತು ನಾವು ಈ ಒಂದು ಉಪವಾಸ ಸತ್ಯಾಗ್ರಹ 2 ದಿನಕ್ಕೆ ಕಾಲಿಟ್ಟಿದ್ದೆವು. ನಿನ್ನೆ ಕೂಡ ಕುಲಪತಿಗಳು ಮತ್ತು ಕುಲಸಚಿವರು ನಮ್ಮ ಒಂದು ಉಪವಾಸ ಸತ್ಯಾಗ್ರಹ ಒಂದು ಸ್ಥಳಕ್ಕೆ ಬಂದು ನಮ್ಮ ಬೇಡಿಕೆ ಏನುಗಳಿದ್ದು ಆ ಬೇಡಿಕೆಗಳನ್ನು ಕೂಡ ಅವರ ಜೊತೆ ಪರಸ್ಪರವಾಗಿ ನಾವು ಕೂಲಂಕುಷವಾಗಿ ಚರ್ಚೆ ಮಾಡಿದಾಗ ಅದಕ್ಕೆ ಸಮಂಜಸವಾದ ಉತ್ತರವನ್ನು ಬರದಿದ್ದಾಗ ನಾವು ಈ ಒಂದು ಹೋರಾಟದಿಂದ ಹಿಂದೆ ಸರಿಯುವುದಿಲ್ಲ. ನಮಗೆ ನಮ್ಮ ಏನು ಬೇಡಿಕೆ, ಪ್ರಮುಖ ಬೇಡಿಕೆ ಏನಿದೆ, ವಿದ್ಯಾರ್ಥಿಗಳ ಪ್ರವೇಶ ಶುಲ್ಕ ಮತ್ತು ಪರೀಕ್ಷೆ ಶುಲ್ಕ ಏನು ಹೆಚ್ಚಾಗಿದೆ ನಮ್ಮ ಬೀದರ್ ವಿಶ್ವವಿದ್ಯಾಲಯದಲ್ಲಿ, ಈ ಒಂದು ಪರೀಕ್ಷೆ ಶುಲ್ಕ ಮತ್ತು ಪ್ರವೇಶ ಶುಲ್ಕದಿಂದ ಇವತ್ತು ಎಷ್ಟೋ ವಿದ್ಯಾರ್ಥಿಗಳು ಶಿಕ್ಷಣದಿಂದ ವಂಚಿತರಾಗ್ತಕ್ಕಂತಹ ಸಮಸ್ಯೆಗಳು ನಮ್ಮ ಬೀದರ್ ಜಿಲ್ಲೆಯಲ್ಲಿ ಉದ್ಭವ ಆಗ್ತಾ ಇದೆ. ಆ ಒಂದು ಕಾರಣಕ್ಕಾಗಿ ತಾವು ಪರೀಕ್ಷೆ ಶುಲ್ಕ ಮತ್ತು ಪ್ರವೇಶ ಶುಲ್ಕ ಕೂಡಲೇ ವಿಶ್ವವಿದ್ಯಾಲಯದಿಂದ ಸುತ್ತಲೇ ಹೊರಡಿಸಿ ಅನ್ನತಕ್ಕಂಥದ್ದು ನಾವೇನು ಸ್ಪಷ್ಟ ಸಂದೇಶ ನೀಡಿದೆವು. ಆದರೆ ಅದಕ್ಕೆ ಅವರು ಸರಿಯಾದ ಉತ್ತರವನ್ನು ನೀಡದಿದ್ದಾಗ, ಇಲ್ಲ ನಾವು ಹಂತವಾಗಿ ಮಾಡ್ತೀವಿ ಅನ್ನತಕ್ಕಂಥದ್ದು ಏನು ಸಂದೇಶ ನೀಡಿದ್ರು ಆ ಸಂದೇಶಕ್ಕೆ ನಾವು ಒಪ್ಪಲಿಲ್ಲ. ನಾವು ಏನೇ ಖಡಾಖಂಡಿತ ನಾವು ಏನು ಹೇಳಿದೆವು ಅಂತಂದರೆ, ಆ ಒಂದು ಸುತ್ತಲೇ ತಾವು ನಮ್ಮೆದುರಿಗೆ ಹೊರಡಿಸ್ಬೇಕು ಅಂತಕ್ಕಂಥದ್ದು ನಾವು ನಿನ್ನೆ ಹೇಳಿದೆವು. ಆದರೆ ಅದಕ್ಕೆ ಒಪ್ಪಲಿಲ್ಲ. ತಮ್ದು ಮುಖ್ಯ ಬೇಡಿಕೆಗಳೇನು, ಆಮೇಲೆ ಇಲ್ಲಿ ಆಗಿರ್ತಕ್ಕಂಥ ಅವ್ಯವಹಾರಗಳು ಏನು? ಸರ್, ಮುಖ್ಯವಾಗಿ ಇಲ್ಲಿ ಏನಪ್ಪ ಅಂತಂದ್ರ, ಬೀದರ್ ವಿಶ್ವವಿದ್ಯಾಲಯ ಸ್ಥಾಪನೆ ಆದ ನಂತರ ಪ್ರತಿ ವರ್ಷಕ್ಕೆ ಇವ್ರೇನ್ ಮಾಡ್ತಾರಂತಂದ್ರ ಅಭಿವೃದ್ಧಿಗಾಗಿ ಸರ್ಕಾರದಿಂದ ಯಾವುದೇ ಹಣ ಬಂದಿಲ್ಲವನ್ನ ಅನ್ನತಕ್ಕಂಥ ಒಂದು ಕಾರಣ ಮುಂದಿಟ್ಕೊಂಡು ಇವತ್ತು ವಿದ್ಯಾರ್ಥಿಗಳಲ್ಲಿ ಪರೀಕ್ಷೆ ಶುಲ್ಕಗಳಲ್ಲಿ ಕೂಡ ಪರೀಕ್ಷೆ ಶುಲ್ಕ ಕೂಡ ಹೆಚ್ಚಿಗೆ ಮಾಡಿ ಮತ್ತು ಪ್ರವೇಶ ಶುಲ್ಕ ಕೂಡ ಹೆಚ್ಚಿಗೆ ಮಾಡಿ ಇವ್ರು ಏನ್ ಮಾಡ್ತಾರ ಅಂತಂದ್ರ ಅಭಿವೃದ್ಧಿಗಾಗಿ ನಾವು ಮಾಡ್ತಾ ಇದ್ದೆ ಅನ್ನತಕ್ಕಂಥದ್ದು ಹೇಳಿದ್ದಾರೆ. ಅಭಿವೃದ್ಧಿ ಕೂಡ ನಾವು ನೋಡಿದಾಗ ಅಭಿವೃದ್ಧಿ ಕೂಡ ಸಂಪೂರ್ಣವಾಗಿ ಕಳಪೆ ಮಟ್ಟದಿಂದ ಕೂಡಿದ್ದಾಗಿದೆ ಅನ್ನತಕ್ಕಂಥ ಕೂಡ ಅವರ ಗಮನಕ್ಕೆ ತಂದಿದ್ದೀವಿ. ತಮ್ಮ ಪ್ರಕಾರ ಶುಲ್ಕ ಹೆಚ್ಚಿಗೆ ಅಂದಾಗ ಸರ್ಕಾರದ ನಿಯಮದ ಪ್ರಕಾರ ಎಷ್ಟು ಇದೆ, ಆಮೇಲೆ ಹೆಚ್ಚಿಗೆ ಎಷ್ಟು ತಗೊಳ್ತಾ ಇದ್ದಾರೆ ಅವರು? ಈಗ ಸರ್, ನಾವು ಬೇರೆ ಬೇರೆ ವಿಶ್ವವಿದ್ಯಾಲಯಕ್ಕೆ ಹೋಲಿಕೆ ಮಾಡಿದಾಗ, ಈಗ ಸಪೋಸ್ ಉದಾಹರಣೆಯಾಗಿ ಹೇಳ್ಬೇಕಾದ್ರ ಗುಲ್ಬರ್ಗ ವಿಶ್ವವಿದ್ಯಾಲಯದಲ್ಲಿ ಒಂದು BEd ಎಕ್ಸಾಮ್ ಫೀಸು 1,800 ರೂಪಾಯಿ ಇದೆ ಅಂತ ಹೇಳಿ ಸರ್. ನಮ್ದು ಬೀದರ್ ಯೂನಿವರ್ಸಿಟಿದು 2,800ಕ್ಕಿಂತ ಜಾಸ್ತಿ ಇದೆ. ನಾವು ಇವ್ರಿಗೇನು ಹೇಳ್ತಾ ಇದ್ದೀವಿ ಅಂತಂದ್ರೆ, ಸರ್ಕಾರದಿಂದ ನಿಮಗೆ ಯಾವುದೇ ಹಣ ಬರ್ತಾ ಇಲ್ಲ ಅಂತಂದ್ರೆ ಯಾಕೆ ನೀವು ವಿಶ್ವವಿದ್ಯಾಲಯ ನಡೆಸ್ತಾ ಇದ್ದೀರಿ? ವಿದ್ಯಾರ್ಥಿಗಳಿಗೆ ಆರ್ಥಿಕ ಹೊಣೆಗಾರನಾಗಿ ನೀವು ಯಾಕೆ ಅಭಿವೃದ್ಧಿ ನೆಪ ಹೇಳಿ ಯಾಕೆ ಹಣ ವಸೂಲಿ ಮಾಡ್ತಾ ಇದ್ದೀರಿ ಅಂತಕ್ಕಂಥದ್ದು ನಾವು ಪ್ರಶ್ನೆ ಕೇಳಿದ್ದೀವಿ. ಈಗ ತಾವು ಏನಾದರೂ ಲಿಖಿತ ರೂಪದಲ್ಲಿ ದೂರು ಕೊಟ್ಟಿರ್ಬಹುದಾರ ಈ ಆಡಳಿತ ಮಂಡಳಿ ವಿರುದ್ಧ? ಇವ್ರ ಮೇಲಾಧಿಕಾರಿಗಳಿಗೆ ತಾವು ಏನಾದರೂ ದೂರು ನೀಡಿರ್ಬಹುದಲ್ಲ ಇಲ್ಲಿವರೆಗೆ?
ಸರ್ ನಾವು ಇದನ್ನು 6ನೇ ತಾರೀಕಿಗೆ ನಾವು ದೂರು ನೀಡಿದ್ದೀವಿ. ಹ್ಮ್. ಅದಕ್ಕಿಂತ ಮುಂಚೆ ನಾವು ದೂರನ್ನು ನೀಡಿಲ್ಲ. ಇವಾಗ ನಾವು 6ನೇ ತಾರೀಕಿಗೆ ನಾವು ಏನಪ್ಪಾ ಅಂದ್ರೆ ದೂರು ನೀಡಿದ್ದೀವಿ ಸರ್. ಇಲ್ಲ, ಈಗ ಯಾಕಂತಂದಾಗ ಪ್ರತಿಭಟನೆ ಹಾಕ್ಬೇಕಾಯ್ತು ಅಂತಂದಾಗ ತಾವು ಇಲ್ಲಿ ಆಗ್ತಕ್ಕಂಥ ಅವ್ಯವಹಾರಗಳ ಬಗ್ಗೆ ಅಥವಾ ಶುಲ್ಕಗಳ ಬಗ್ಗೆ ಇಲ್ಲಿರ್ತಕ್ಕಂಥ ಆಡಳಿತ ಮಂಡಳಿಯ ವಿರುದ್ಧ ಮೇಲಧಿಕಾರಿಗಳಿಗೆ ತಾವೇನಾದ್ರೂ ಲಿಖಿತ ದೂರು ಕೊಟ್ಟು ಅವರು ಸ್ಪಂದಿಸದೇ ಇದ್ದಾಗ ತಾವು ಧರಣಿ ಹಾಕೋಬಹುದು. ಇಲ್ಲ ಸರ್, ನಾವು ಮನವಿ ಪತ್ರ ಕೊಡೋದಕ್ಕಿಂತ ಮೊದಲು ನಾವು BEd ನ 2025ನೇ ಸಾಲಿನಲ್ಲಿ ನಾವು BEd ನಲ್ಲಿ ಏನಪ್ಪಾ ಅಂದ್ರೆ ಪರೀಕ್ಷೆ ಶುಲ್ಕ ಮತ್ತು ಪ್ರವೇಶ ಶುಲ್ಕ ತಾವು ಹೆಚ್ಚಿಗೆ ಮಾಡಿದ್ದೀರಿ ಅನ್ನತಕ್ಕಂಥದ್ದು ನಾವು ಆ ಕುಲ ಸಚಿವರ ಗಮನಕ್ಕೆ ತಂದಾಗ ಅವ್ರೇನ್ ಹೇಳ್ತಾರ ಅಂತಂದ್ರೆ ಅದಕ್ಕೆ ಉಡಾಫೆ ಉತ್ತರಗಳನ್ನು ಕೊಡ್ತಾರೆ. ಆದ್ರೆ ನಾವು ಮನವಿ ಪತ್ರ ಕೊಟ್ಟರು ಕೂಡ 1 ವರ್ಷ ಆದ್ರೂ ಕೂಡ ನಮಗೆ ಯಾವುದೇ ಆದಂತ ಉತ್ತರ ಬಂದಿರೋದಿಲ್ಲ ಸರ್. ಮತ್ತೆ ನಾವು ಅವರ ಗಮನಕ್ಕೆ ತಂದಾಗ ಕೂಡ ಅವ್ರೇನ್ ಹೇಳ್ತಾರೆ ಅಂತಂದ್ರೆ ಇಲ್ಲ, ನಮಗೆ ಅಭಿವೃದ್ಧಿಗೆ ಸರ್ಕಾರದಿಂದ ಹಣನೇ ಬರ್ತಾ ಇಲ್ಲ, ಹಾಗಾಗಿ ನಾವು ಮಾಡ್ಬೇಕಾದ್ರೆ ಬಹಳ ಅನಿವಾರ್ಯತೆ ಮಾಡ್ತಾ ಇದ್ದೇವೆ ಅನ್ನತಕ್ಕಂಥದ್ದು ಹೇಳ್ತಕ್ಕಂಥದ್ದು ಸರ್. ಒಂದೇದು ಶುಲ್ಕದ ಬಗ್ಗೆ ಹೇಳಿದ್ರಿ. ಇನ್ನ ಯಾವ ರೀತಿ ಇನ್ನ ವಿದ್ಯಾರ್ಥಿಗಳಿಗೆ ಈ ವಿಶ್ವವಿದ್ಯಾಲಯದಿಂದ ಯಾವ ರೀತಿ ಅನ್ಯಾಯ ಆಗ್ತಾ ಇದೆ? ಈಗ ಸರ್, ಶುಲ್ಕದಲ್ಲಿ ಹೆಚ್ಚಳ ಮಾಡ್ತಕ್ಕಂಥದ್ದು ಒಂದು, ಈಗ ಸ್ಪೋರ್ಟ್ಸ್ ಆಗಿರ್ಬೋದು ಸರ್. ಈಗ ಬೀದರ್ ವಿಶ್ವವಿದ್ಯಾಲಯ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಸುಮಾರು 134 ಕಾಲೇಜುಗಳು ಇದರ ಒಂದು ವ್ಯಾಪ್ತಿಯಲ್ಲಿ ಬರ್ತಾವೆ ಸರ್. ಆ ಒಂದು ವಿದ್ಯಾರ್ಥಿಗಳು ಸ್ಪೋರ್ಟ್ಸ್ ಆಗಿರ್ಬೋದು, ಗ್ರಂಥಾಲಯ ಫೀಸ್ ಆಗಿರ್ಬೋದು, ಟ್ಯೂಷನ್ ಫೀಸ್ ಆಗಿರ್ಬೋದು, ಹೀಗೆ ಇನ್ನಿತರ ಶುಲ್ಕಗಳನ್ನು ಇವೇನು ಅಂತಂದ್ರೆ ವಿದ್ಯಾರ್ಥಿಗಳನ್ನು ತೆಗೆದುಕೊಂಡು ಆ ವಿದ್ಯಾರ್ಥಿಗಳನ್ನ ಸ್ಪೋರ್ಟ್ಸ್ ನಡೆಸಬೇಕಾಗಿರ್ತು. ಆ ಸ್ಪೋರ್ಟ್ಸು ಕೂಡ ಕರೆಕ್ಟಾಗಿ ನಡೆಸಿಲ್ಲ. ಆ ಹಣ ಕೂಡ ಅಭಿವೃದ್ಧಿಗೆ ಹಾಕಿದ್ದಾರೆ ಅಂತಕ್ಕಂಥದ್ದು ಕೂಡ ಚರ್ಚೆ ಆಗಿದೆ. ಹಾಗೆ ನಾವೇನು ಹೇಳ್ತೇವೆ, ವಿದ್ಯಾರ್ಥಿಗಳಲ್ಲಿ ಏನು ನೀವು ಸ್ಪೋರ್ಟ್ಸಿಗಾಗಿ ಹಣ ಏನು ತೆಗೆದುಕೊಂಡಿದ್ದೀರಿ, ಏನು ದುಡ್ಡು ಕಟ್ಟಿಸ್ಕೊತಾ ಇದ್ದೀರಿ, ಅದಕ್ಕೆ ಒಂದು ತರಬೇತಿದಾರಾಗಿ ನೀವು ಕೂಡ ಆಯ್ಕೆ ಮಾಡಬೇಕಾಗಿತ್ತು, ಯಾಕೆ ಮಾಡಿಲ್ಲ? ಇವತ್ತು ಮತ್ತೆ ಏನು ಈ ಕ್ರೀಡಾಕೂಟಕ್ಕೆ ಏನು ಹಣ ತಗೋತಿದ್ರೆ ಅದನ್ನು ಕೂಡ ಆಗಬೇಕು. ಆಮೇಲೆ ಏನು ನಮ್ಮ ಬೀದರಲ್ಲಿ ಸುಮಾರು 24 BEd ಕಾಲೇಜುಗಳು ಬರ್ತಾವೆ ಸರ್. ಆ 24 BEd ಕಾಲೇಜುಗಳಲ್ಲಿ 20 BEd ಕಾಲೇಜುಗಳು ಒಂದೇ ಒಂದು ದಿನ ತರಗತಿಯನ್ನು ನಡೆಸಲಾರದೆ ವಿದ್ಯಾರ್ಥಿಗಳು ನೇರವಾಗಿ ಮುಕ್ತ ವಿಶ್ವವಿದ್ಯಾಲಯದಂತೆ ಪರೀಕ್ಷೆಗೆ ಹಾಜರು ಮಾಡ್ತಕ್ಕಂಥದ್ದು ಕೂಡ ನಡೀತದೆ. 3ನೇದು 4ನೇ ಏನಪ್ಪ ಅಂತಂದ್ರೆ ಇಲ್ಲಿ ಏನಪ್ಪಾ ಅಂತಂದ್ರೆ ಈಗ ಡಿ ಗ್ರೂಪ್ ನೌಕರಿಯಲ್ಲಿ ಸುಮಾರು 100ಕ್ಕೂ ಹೆಚ್ಚು ಡಿ ಗ್ರೂಪ್ ನೌಕರಿಯನ್ನು ಇವರು ಹಂತ ಹಂತವಾಗಿ ಇವ್ರೇನಪ್ಪಾ ಅಂತಂದ್ರೆ ಆಯಾ ಭಾಗಕ್ಕೆ ಏನು ಆಯ್ಕೆ ಮಾಡಿಕೊಂಡಿರ್ತಾರೆ. ಅದನ್ನು ನಾವು ಅವ್ರಿಗೆ ಏನ್ ಕೇಳಿದೇವೆ ಅಂತಂದ್ರೆ, ತಾವು ಏನೋ ಡಿ ಗ್ರೂಪ್ ಆಯ್ಕೆ ಮಾಡಿಕೊಂಡಿದ್ರೆ ಅದನ್ನು ಹಂತ ಹಂತವಾಗಿ ಏನು ತೆಗೆದುಕೊಂಡಿರಿ, ಏನಾದ್ರೂ ಪತ್ರಿಕೆ ಪ್ರಕಟಣೆ ಏನಾದ್ರು ನೀಡಿದ್ದೀರಿ, ಸಂದರ್ಶನ ಮೂಲಕ ಏನಾದರೂ ನೀಡಿದ್ದಾರೆ ಅಂತಕ್ಕಂಥ ಪ್ರಶ್ನೆ ಕೂಡ ನಾವು ಅವ್ರಿಗೆ ಕೇಳಿದೆ. ಅವ್ರು ಅದಕ್ಕೆ ಯಾವುದೇ ಸಮಂಜಸವಾದ ಉತ್ತರವನ್ನು ನೀಡಲಾರದೆ ನಮಗೆ ಅವಶ್ಯಕವಾಗಿತ್ತು, ನಾವು ವಿಶ್ವವಿದ್ಯಾಲಯ ನಡೆಸುವುದಕ್ಕೆ ನಮಗೆ ಅನಿವಾರ್ಯವಾಗಿತ್ತು, ಹಾಗಾಗಿ ನಾವು ಸಿಂಡಿಕೇಟ್ ಮೀಟಿಂಗ್ ಪ್ರೊಸೀಡಿಂಗ್ ಮಾಡಿ ನಾವು ತೆಗೆದುಕೊಂಡಿದ್ದೇವೆ ಅನ್ನತಕ್ಕಂಥದ್ದು ಕೂಡ ಹೇಳಿರ್ತಾರೆ. ಸಿಂಡಿಕೇಟ್ ಮೀಟಿಂಗ್ ಪ್ರೊಸೀಡಿಂಗ್ ತೆಗೆದುಕೊಂಡಿದ್ರು ಕೂಡ ಪತ್ರಿಕಾ ಪ್ರಕಟಣೆ ಯಾಕೆ ಹೊಡಿಸಿಲ್ಲ ಅನ್ನತಕ್ಕಂಥದ್ದು ನಾವು ಕೇಳಿದಾಗ ಅದಕ್ಕೆ ಸಮಂಜಸವಾದ ಉತ್ತರ ಅವರು ನೀಡಿಲ್ಲ. ಹಾಗಾಗಿ ನಾವು ಈ ಎಲ್ಲದಕ್ಕೂ ಕೂಡ ಸರಿಯಾದ ಉತ್ತರವನ್ನು ನೀಡುವವರೆಗೂ ಕೂಡ ನಾವು ಉಪವಾಸ ಸತ್ಯಾಗ್ರಹ ನಾವು ಮುಂದೆ ಓಡ್ತೇವೆ ಅನ್ನತಕ್ಕಂಥದ್ದು ನಾವು ಸ್ಪಷ್ಟವಾಗಿ ನಮ್ಮ ಸಮಿತಿಯ ಪರವಾಗಿ ಹೇಳಿಕೆ ನೀಡಿದ್ದೇವೆ ಸರ್. ಸರ್, ಈಗ ತಮ್ಮ ಬೇಡಿಕೆಗಳನ್ನ ಈಡೇರುವವರೆಗೆ ತಾವೇನು ಉಪವಾಸ ಧರಣಿ ಸತ್ಯಾಗ್ರಹ? ಹೌದು ಸರ್, ನಾವು ನಮ್ಮ ಏನು 16 ಬೇಡಿಕೆಗಳವ ಸರ್, ಪ್ರಮುಖವಾಗಿ ನಿಮಗೆ ಹೇಳಿದ ಹಾಗೆ ಈ ಬೇಡಿಕೆಗಳನ್ನು ನಾವು ಸಂಪೂರ್ಣವಾಗಿ ಸರಿಯಾದ ರೀತಿಯಲ್ಲಿ ನಮಗೇನಪ್ಪಾ ಅಂದ್ರೆ ಹೇಳಿದಾಗ ಮಾತ್ರ ನಾವು ಈ ಒಂದು ಹೋರಾಟವನ್ನು ಕೈ ಬಿಡ್ತೇವೆ ಅನ್ನತಕ್ಕಂಥದ್ದು ಸ್ಪಷ್ಟವಾದ ಸಂದೇಶ ಅವರಿಗೂ ಹೇಳಿದೆ ಸರ್, ತಮ್ಮ ಗಮನಕ್ಕೂ ತರ್ತೇವೆ ಸರ್. ಎಲ್ರಿಗೂ ಜೈ ಭೀಮ್. ನಾನು ಹರ್ಷಿತ್ ದಾಂಡೇಕರ್, ಭೀಮರಾಜ್ ಸೇನೆಯ ಜಿಲ್ಲಾಧ್ಯಕ್ಷ ಬೀದರ್. ಇವತ್ತು ನಮ್ಮ ಸಂಘಟನೆ ನಮ್ಮ ತಂಡದೊಂದಿಗೆ ಕರ್ನಾಟಕ ಪರಿವರ್ತನಾ ಸಂಘ ಏನು ಇದೊಂದು ಹೋರಾಟ ಉಪವಾಸ ಸತ್ಯಾಗ್ರಹವನ್ನು ಹಮ್ಮಿಕೊಂಡಿದೆ. ಆ ಒಂದು ಹೋರಾಟಕ್ಕೆ ನಮ್ಮ ಸಂಘದ ವತಿಯಿಂದ ನಾವು ಬೆಂಬಲವನ್ನ ನೀಡಿದ್ದೀವಿ. ಈ ಸಂಘಟನೆ ಈ ಒಂದು ಹೋರಾಟ ನಿನ್ನೆ ಮಧ್ಯಾಹ್ನದಿಂದ ಪ್ರಾರಂಭವಾಗಿರುವಂಥದ್ದು ಉಪವಾಸ ಸತ್ಯಾಗ್ರಹ. ಅದರ ಅಧ್ಯಕ್ಷರು, ಕರ್ನಾಟಕ ಪರಿವರ್ತನಾ ಸಂಘದ ಅಧ್ಯಕ್ಷರು ಪವನ್ ಮಿಠಾರೆ ಅವರು ನಿನ್ನೆ ಮಧ್ಯಾಹ್ನದಿಂದ ಯಾವುದೇ ರೀತಿಯಿಂದ ಆಹಾರವನ್ನು ಸ್ವೀಕಾರ ಮಾಡಿಲ್ಲ. ಸೊ ನಮ್ಮ ಬೇಡಿಕೆಗಳು ಏನಿದಾವೆ ಆದಷ್ಟು ಬೇಗ ವಿಶ್ವವಿದ್ಯಾಲಯ ಅದನ್ನ ಬಗೆಹರಿಸಿ ಅದು ಏನೇನಾಗಿದೆ ಅಥವಾ ಏನೇನು ಬೇಡಿಕೆಗಳಿದೆ ವಿದ್ಯಾರ್ಥಿಗಳ ಪರವಾಗಿ ಅವೆಲ್ಲವನ್ನೂ ಕೂಡ ಈಡೇರಿಸಬೇಕು. ಮತ್ತೆ ಅಲ್ಲಿ ಆಗಿರುವಂತಹ ಅನ್ಯಾಯಗಳನ್ನ ಆದಷ್ಟು ಬೇಗ ಅದರ ಮೇಲೆ ಕ್ರಮವನ್ನು ಕೈಗೊಂಡು ಕಾನೂನಾತ್ಮಕವಾಗಿ ಕ್ರಮವನ್ನು ಕೈಗೊಳ್ಬೇಕಂತ ಹೇಳಿ ನಾವು ವಿನಂತಿಯನ್ನ ಮಾಡ್ಕೊಳ್ತೀವಿ. ಮತ್ತೆ ಈ ಹೋರಾಟದಲ್ಲಿ ಯಾವುದೇ ವಿದ್ಯಾರ್ಥಿ ಆಗಿರ್ಬೋದು ಅಥವಾ ವಿದ್ಯಾರ್ಥಿ ಮುಖಂಡರಾಗಿರ್ಬೋದು ಅಥವಾ ಈ ಸಂಘದ ಅಧ್ಯಕ್ಷರಾಗಿರುವಂತಹ ಪವನ್ ಮಿಠಾರೆ ಅವರು ಅವರ ಆರೋಗ್ಯದಲ್ಲಿ ಏನಾದರೂ ಏರುಪೇರ ಆದರೆ ಅದಕ್ಕೆ ಮುಖ್ಯವಾಗಿ ನೇರ ಹೊಣೆಗಾರ ನಮ್ಮ ಬೀದರ್ ವಿಶ್ವವಿದ್ಯಾಲಯ ಇರ್ತಂತೆ ಹೇಳಕ್ಕೆ ನಾನು ಬಯಸ್ತೀನಿ.
ಸೊ ಆದಷ್ಟು ಬೇಗ ನಿನ್ನೆಯಿಂದನೂ ಬಂದ್ರು, ಚರ್ಚೆ ಮಾಡಿದ್ರು ಹೋದ್ರು, ಇವತ್ತು ಬಂದ್ರು ಹೋದ್ರು, ಬಟ್ ಯಾವುದೇ ರೀತಿಯಿಂದ ನಮಗೆ ಒಣ ಆಶ್ವಾಸನೆ ಕೊಡೋದು ಮಾತ್ರ ಆಗ್ತದೆ. ಬಟ್ ಯಾವುದೇ ಕೂಡ ನಾವು ಖಂಡಿತವಾಗಿ ಈ ಒಂದು ನಿಮ್ಮ ಇದೊಂದು ಪಾಯಿಂಟ್ಸ್ ಅಥವಾ ಈ ಒಂದು ಸೀರಿಯಲ್ ನಂಬರ್ ಇರುವಂತ ಬೇಡಿಕೆಯನ್ನ ನಾವು ಈಡೇರಿಸ್ತೀವಿ ಅಂತ ಯಾವುದೇ ರೀತಿಯಿಂದ ಹೇಳ್ತಾ ಇಲ್ಲ. ಸೊ ವಿದ್ಯಾರ್ಥಿಗಳ ಪರವಾಗಿ ಮಾಡ್ತಿರುವಂತ ಹೋರಾಟ ನಮಗೆ ಯಶಸ್ವಿಯಾಗುತ್ತೆ. ಇವರು 100% ನಮ್ಮಂತ ನಾವು ಮಾಡುವಂತ ಹೋರಾಟಕ್ಕೆ ಇವ್ರು ಬಗ್ಗಲೇಬೇಕು, ಇವ್ರು ಮಾಡ್ಲೇಬೇಕು. ಒಂದ್ ವೇಳೆ ಈ ಹೋರಾಟ ಆಗ್ಲಿಲ್ಲ ಅಂತಂದ್ರೆ ಮುಂದಿನ ಕಾನೂನಾತ್ಮಕ ಕ್ರಮ ಏನ್ ಕೈಗೊಳ್ಬೇಕು ಅಂತ ನಮಗೆ ಗೊತ್ತಿದೆ. CBI ಆಗಿರ್ಬೋದು ಅಥವಾ ತನಿಖೆ ಆಗಿರ್ಬೋದು, ಮತ್ತೆ ಲೋಕಾಯುಕ್ತ ಆಗಿರ್ಬೋದು, ಅಥವಾ ಮತ್ತೆ ನಾವು ಕೋರ್ಟಲ್ಲಿ ಕೂಡ ಸಿವಿಲ್ ಸೂಟ್ಗಳನ್ನು ಹಾಕೋದಕ್ಕೆ ನಾವು ರೆಡಿ ಆಗಿದ್ದೀವಿ. ಸೊ ಆದಷ್ಟು ಬೇಗ ಇವ್ರೇನಾದ್ರೂ ತಿದ್ದುಕೊಂಡು ಈ ಬೇಡಿಕೆಗಳನ್ನ ಈಡೇರಿಸಬೇಕಂತ. ಸರ್, ತಮ್ಮ ಪರಿಚಯ. ಮೊದಲನೇದಾಗಿ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ. ನಾನು ಕರ್ನಾಟಕ ಪರಿವರ್ತನಾ ಸಂಘದ ಜಿಲ್ಲಾಧ್ಯಕ್ಷ ಪವನ್ ಕುಮಾರ್ ಬಿಟಾರೆ ಅಂತ ಹೇಳಿ ನನ್ನ ಹೆಸರು. ಈ ಹೋರಾಟ ಹಮ್ಮಿಕೊಂಡಿರೋ ಉದ್ದೇಶ ಎಲ್ಲ ವಿದ್ಯಾರ್ಥಿಗಳಿಗೆ ಯಾವುದು ಎಕ್ಸಾಮ್ ಫೀಸ್ ಆಗಿರಲಿ, ಅಡ್ಮಿಷನ್ ಫೀಸ್ ಆಗಿರಲಿ, ಇವೆಲ್ಲ ಬೇರೆ ಯೂನಿವರ್ಸಿಟಿಗಳಿಗಿಂತ ನಮ್ಮ ಬೀದರ್ ಯೂನಿವರ್ಸಿಟಿಯಲ್ಲಿ ಜಾಸ್ತಿ ಇದೆ ಅಂಥೇಳಿ ಒಂದು ಆರೋಪ ಇತ್ತು. ನಾವು ಅದನ್ನು ಎದುರುಗಡೆ ಇಟ್ಟಿದ್ದೀವಿ. ಆದರೂ ಅದಕ್ಕೆ ಬಿಟ್ಟು ಇನ್ನೂ 16 ಬೇಡಿಕೆಗಳನ್ನು ನಾವು ಇಟ್ಟಿದ್ದೆವು. ಅದ್ರ ಬಗ್ಗೆ ಸವಿಸ್ತಾರವಾಗಿ ನಮ್ಮ ಭೀಮರಾವ್ ಮತ್ತು ಹರ್ಷಿತ್ ದಾಂಡೇಕರ್ ಅವರು ಹೇಳಿದ್ದಾರೆ. ಇದಕ್ಕೆಲ್ಲ VC ರಿಜಿಸ್ಟರ್ ಅವರು ಬರ್ತಾ ಇದ್ದಾರೆ, ಬಂದು ಅದಕ್ಕೆ ಎಲ್ಲ ನೋಡಿ ಉಡಾಫೆ ಉತ್ತರವನ್ನು ಕೊಡ್ತಾ ಇದ್ದಾರೆ. ಅದಕ್ಕೆ ನಾವು ಯಾವುದೇ ರೀತಿ ಸ್ಪಂದಿಸ್ತಾ ಇಲ್ಲ. ನಾವು ಅದು ಕರೆಕ್ಟಾಗಿ ಅವರು ಅದನ್ನು ಎಲ್ಲ ಎಚ್ಚರಿಸ್ಕೊಂಡು ಅದು ಕರೆಕ್ಟ್ ಮಾಡ್ತೀನಿ ಅಂದರೆ ನಾವು ಉಪವಾಸ ಸತ್ಯಾಗ್ರಹ ಇಲ್ಲಿಗೆ ಬಿಡ್ತೀವಿ ಅಂತ ಹೇಳಿ ಅವ್ರಿಗೆ ಹೇಳಿದ್ದೇವೆ ಸರ್. ಬಂದು ಕೇಳ್ಕೊಂಡು ಹೋಗಿದ್ದಾರೆ. ಇದು ಯಾವಾಗಿನ ಗಂಟ ವಿದ್ಯಾರ್ಥಿಗಳಿಗೆ ನ್ಯಾಯ ಸಿಗೋದಿಲ್ವೋ ಅಲ್ಲಿ ಗಂಟ ನಾವು ಈ ಉಪವಾಸ ಸತ್ಯಾಗ್ರಹ ಅದೇ ರೀತಿ ಮುಂದೂಡಿಸ್ತೀವಿ ಅಂತ ಹೇಳಿ ನಿಮ್ಮ ಮಾಧ್ಯಮದವ್ರ ಮುಖಾಂತರ ನಾನು ಹೇಳಕ್ ಬಯಸ್ತೀನಿ.